ಆ ಸಮಯದಲ್ಲಿ ಕುಟ್ಟಿಸಿಕೊಳ್ಳೋಕೆ ನಂಗೆ ತುಂಬಾ ಇಷ್ಟವಾಗಿತ್ತು. ಹಾಯ್ ಗೆಳೆಯ ಗೆಳತಿಯರೇ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಕುಟ್ಟಿಸಿಕೊಳ್ತಾ ಚೆನ್ನಾಗಿದ್ದೀನಿ. ಓಕೆ, ಕತೆಯನ್ನು ಕೇಳುವ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ಮುಂದೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಗೆ. ಗೆಳೆಯರೇ, ನನ್ನ ಹೆಸರು ನಿಂಗವ್ವ ಗುನ್ನಾಳೆ, ಊರು ಊರಂಬಾಣಿ. ಗೆಳೆಯರೇ, ಒಮ್ಮೆ ನಮ್ಮೂರಲ್ಲಿ ದೊಡ್ಡ ಜಾತ್ರೆ ನೆರವೇರಿತು. ಅಂದ್ರೆ ನಮ್ಮೂರ ಜಾತ್ರೆಗೆ ಸ್ವಲ್ಪ ದಿನ ಮಾತ್ರ ಬಾಕಿ ಉಳಿದಿತ್ತು. ಅದ್ಕಾಗಿ ಮನೆಯಲ್ಲಿ ಜಾತ್ರೆಯ ಎಲ್ಲಾ ತಯಾರಿನೂ ನಡೆಯುತ್ತಿತ್ತು. ಅಂದರೆ ಬಟ್ಟೆಯೆಲ್ಲ ತೊಳೆದು ಹಾಕಿ, ಕಸಮುಸುರಿ ಮಾಡಿ, ಮನೆಯ ಅಂಗಳವೆಲ್ಲ ಸ್ವಚ್ಛಗೊಳಿಸಿ, ಮನೆಯಲ್ಲಿ ನೀರೆಲ್ಲ ತುಬಿ ಊಟ ಮಾಡುವಾಗ ನಮ್ಮವ್ವ ಹೇಳಿದಳು, ನೋಡು ನಿಂಗವ್ವ, ಮನೆಯಲ್ಲಿ ಏನೇನು ಕಡಿಮೆ ಇದೆ ನೋಡು ಅಂತ ಹೇಳಿದಳು. ಅದಕ್ಕೆ ನಾನು ಹೇಳಿದೆ, ಅವ್ವ ಎಲ್ಲಾನೂ ಐತಿ, ಆದರೆ ಖಾರದ ಪುಡಿ. ಹಾಗಾಗಿ ಮನೆಯಲ್ಲಿ ಸಾಂಬಾರ ಮಾಡೋಕೆ ಮೆಣಸಿನಕಾಯಿ ಖಾರದ ಪುಡಿ ಖಾಲಿಯಾಗಿತ್ತು. ಅದಕ್ಕೆ ನಮ್ಮವ್ವ ಹೇಳಿದ್ಲು, ಊರಾಗಿನ ಗಿರಣಿಗೆ ಹೋಗಿ ಮೆಣಸಿನಕಾಯಿ ಖಾರವನ್ನು ಕುಟ್ಟಿಸಿಕೊಂಡು ಬಾ ಅಂತ ಹೇಳಿದಳು. ಅದಕ್ಕೆ ನಾನು ಸ್ವಲ್ಪ ಬೇಕಾಗುವಷ್ಟು ಮೆಣಸಿನಕಾಯಿ ತಗೊಂಡು ಗಿರಣಿಗೆ ಹೋಗಿದ್ದೆ. ನಮ್ಮೂರಲ್ಲಿ ಮುಂದೆ ಜಾತ್ರೆ ಇರೋದರಿಂದ ಗಿರಣಿಯಲ್ಲಂತೂ ತುಂಬಾ ಜನ ಮೆಣಸಿನಕಾಯಿ ಕುಟ್ಟಿಸಿಕೊಳ್ಳೋಕೆ ಪಾಳೆ ಹಚ್ಚಿದ್ರು. ನಾನೂ ಕೂಡ ಹೋಗಿ ಪಾಳೆಗೆ ನನ್ನ ಮೆಣಸಿನಕಾಯಿ ಹಚ್ಚದೆ. ಆ ಖಾರ ಕುಟ್ಟುವವನು ಒಬ್ಬೊಬ್ಬರನಾಗೆ ಒಳಗಡೆ ಕರೆದು ಕುಟ್ಟಿ ಹೊರಗೆ ಕಳಿಸುತ್ತಿದ್ದ. ನಾನು ಬೇಗ ಕುಟ್ಟಿಸ್ಕೋಬೇಕಂತ ಕಾತುರದಿಂದ ಕಾಯುತ್ತ ನಿಂತಿದ್ದೆ ಗೆಳೆಯರೇ. ಆದರೆ ನನ್ನ ಪಾಳೆ ಬರೋಕೆ ಸುಮಾರು ರಾತ್ರಿ 8 ಗಂಟೆಯಾಗಿ ಹೋಗಿತ್ತು. ಎಲ್ಲರೂ ಕುಟ್ಟಿಸಿಕೊಂಡು ಹೋದ ಮೇಲೆ ನಾನು ಹೋದೇನು. ಆ ಗಿರಣಿಯಲ್ಲಿ ನಾನು ಗಿರಣಿಯವ ಮಾತ್ರ ಉಳಿದಿದ್ವಿ. ಉಳದವರೆಲ್ಲ ಕುಟ್ಟಿಸಿಕೊಂಡು ಆಗಲೇ ಅವರೆಲ್ಲರೂ ಹೋಗಿದ್ರು. ನನ್ನ ಮೆಣಸಿನಕಾಯಿ ಕುಟ್ಟುವಷ್ಟರಲ್ಲಿ ಆಗ ಕರೆಂಟ್ ಹೋದವು. ಕತ್ತಲಲ್ಲಿ ಏನೊಂದು ಕಾಣಿಸುತ್ತಿರಲಿಲ್ಲ ಗೆಳೆಯರೇ. ಗಿರಣಿಯವನು ಹಾಗೆ ಕೈ ಆಡಿಸುತ್ತ ನನ್ನತ್ರ ಬಂದು ಹೇಳಿದ, ಕರೆಂಟಂತೂ ಹೋಯ್ತು, ನನ್ನ ಬ್ಯಾಟರಿ ಬ್ಯಾಕಪ್ಪನಲ್ಲಿ ನಿನ್ನ ಕಾಯಿ ಕುಟ್ಟಿ ಕಳಿಸ್ತೀನಿ ಅಂದ. ಅದಕ್ಕೆ ನಾನು ಸರಿ ಆಯ್ತು, ಹೇಗಾದರೂ ಕುಟ್ಟು, ಆದರೆ ಬೇಗನೆ ಕುಟ್ಟಿ ನನ್ನನ್ನು ಕಳಿಸು ಅಂತ ಹೇಳಿದೆ. ಆಗ ಅವನು ಹೇಳಿದ, ನೋಡು, ನಿನ್ನ ಮೂಟೆಯನ್ನು ಸ್ವಲ್ಪ ಅಗಲಿಸಿ ಸರಳವಾಗುವಂತೆ ಹಿಡಿದುಕೋ, ಅದರ ಒಳಗಡೆ ನನ್ನ ಕುಟ್ಟುವು ರಾಡ್ ಹಾಕ್ತೀನಿ ಅಂದ. ಅದಕ್ಕೆ ನಾನು ಆ ಕತ್ತಲ ತುಂಬಿದ ಗಿರಣಿಯಲ್ಲಿ ನನ್ನ ಚೀಲವನ್ನು ಅಗಲವಾಗಿ ಮಾಡಿ ಗಿರಣಿಯವನಿಗೆ ತೋರಿಸಿದೆ. ಅಷ್ಟರಲ್ಲಿ ಅವನ ಕುಟ್ಟುವ ರಾಡು ಎದ್ದೆದ್ದು ಬೀಳುತ್ತಿತ್ತು. ನಿಧಾನಕ್ಕೆ ಆ ರಾಡನ್ನು ನನ್ನ ಚೀಲದಲ್ಲಿ ಹಾಕಿದ. ಆಗ ನನ್ನ ಮೆಣಸಿನಕಾಯಿ ಚೀಲ ಇನ್ನಷ್ಟು ಅಗಲವಾಗಿ ಬಿಟ್ಟಿತ್ತು. ಅಗಲವಾದ ತಕ್ಷಣ ಆ ರಾಡ್ ಒಮ್ಮೆಲೆ ಸಲೀಸಾಗಿ ನನ್ನ ಚೀಲದೊಳಗಡೆ ಹೋಯಿತು ಗೆಳೆಯರೆ. ಸುಮಾರು 1.5 ಗಂಟೆ ಚೆನ್ನಾಗಿ ಕುಟ್ಟಿ ಒಳಗಿಂದ ಕೆಂಪು ಕಲರ ಕಾಣಿಸುತ್ತಿತ್ತು. ಅಲ್ಲಿವರೆಗೆ ನುಣ್ಣವಾಗಿ ಕುಟ್ಟಿ ಆಮೇಲೆ ಮತ್ತೆ ಆ ಚೀಲವನ್ನು ಮುಚ್ಚಿಕೊಂಡು ಮನೆಗೆ ಬಂದೇನು ಫ್ರೆಂಡ್ಸ್. ಆವಾಗಿನಿಂದ ಈಗ ಟೈಮ್ ಸಿಕ್ಕಾಗಲೆಲ್ಲ ಅವನ ಗಿರಣಿಗೆ ಹೋಗಿ ನುಣ್ಣವಾಗುವವರೆಗೆ ದಿನ ಕುಟ್ಟಿಸಿಕೊಂಡು ಬರತೀನಿ ಗೆಳೆಯರೆ. ನಾನು ಹೇಳಿದ ಕತೆ ನಿಮಗೆ ಅರ್ಥ ಆಗಿರುತ್ತೆ, ಯಾಕಂದ್ರೆ ನನಗಿಂತ ಹೆಚ್ಚು ನಿಮ್ಗೆ ಅನುಭವ ಇರುತ್ತೆ. ನನ್ನ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದ.